ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಧನ್ವಂತರಿ ಪೂಜೆಯನ್ನು ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿದ್ದಾರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಾವು ಒಂದೊಂದು ವಿಷಯಕ್ಕೆ ಒಂದೊಂದು ದೇವರನ್ನು ಆರಾಧನೆ ಮಾಡ್ತೇವೆ. ಹಾಗೆ ಆಯಸ್ಸು, ಆರೋಗ್ಯ ಅನ್ನುವಂಥ ಒಂದು ವಿಷಯಕ್ಕೆ ಬಂದರೆ ಧನ್ವಂತರಿ ಶ್ರೀ ಭಗವಾನ್ ಮಹಾವಿಷ್ಣುವಿನ ಆರಾಧನೆ ಮಾಡ್ತೇವೆ. ಇನ್ನು ಧನ್ವಂತರಿ ಪೂಜೆಯನ್ನು ಮಾಡೋದು ತುಂಬ ಅವಶ್ಯಕ. ಈ ಪೂಜೆನ ಮಾಡೋದರಿಂದ ದುಃಖಗಳನ್ನು ದೂರ ಮಾಡ್ಕೊಳ್ಬೋದು. ಆರೋಗ್ಯ ಕೊಡುವಂಥ ಶ್ರೀ ಭಗವಾನ್ ಶ್ರೀ ವಿಷ್ಣು ಧನ್ವಂತರಿ ಮಹಾವಿಷ್ಣುವಿನ ದಿನ ಸ್ಮರಣೆ ಮಾಡಿದ್ರೆ ನಾವು ಅನಾರೋಗ್ಯದಿಂದ ದೂರ ಇರಬಹುದು. ಇನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ತಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಲೇ ಬಯಸ್ತಾರೆ. ಇನ್ನು ಎಷ್ಟೇ ವರ್ಷ ಆಯಸ್ಸಿದ್ರೂ ರೋಗಿಯಾಗಿ ಬದುಕುವಂಥದ್ದನ್ನು ಯಾರೂ ಇಷ್ಟಪಡೋದಿಲ್ಲ. ಇನ್ನು ಈ ಕಾಲದಲ್ಲಂತೂ ಚಿಕ್ಕವರಿಂದ ದೊಡ್ಡವರ ತನಕನೂ, ಅದು ವಯಸ್ಸಾಗಿರುವವರ ತನಕನೂ ಒಂದಿಲ್ಲ ಒಂದು ಕಾಯಿಲೆಗಳನ್ನು ನಾವು ನೋಡ್ತಾ ಇರ್ತೇವೆ ಅಥವಾ ನರಳ್ತಾ ಇರ್ತೇವೆ. ಇನ್ನು ನಮ್ಮಿಂದ ಆರಾಧಿಸಲ್ಪಡುವ ಕೋಟ್ಯಾಂತರ ದೇವರುಗಳ ಪೈಕಿಯಲ್ಲಿ ಶ್ರೀ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡಿದರೆ ಒಂದಿಷ್ಟು ಆರೋಗ್ಯವನ್ನಾದರೂ ನಾವು ಪಡೆಯಬಹುದು. ಇನ್ನು ಈ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಶ್ರೀ ಮಹಾನ್ ವಿಷ್ಣುವು ಭೂಲೋಕಕ್ಕೆ ತಂದಂಥ ಅಮೃತ, ಆರೋಗ್ಯ ಅಮೃತ ಅಂತಲೇ ಹೇಳ್ಬೋದು. ಅಮೃತ ಕಳಸದಿಂದ ಆರೋಗ್ಯವನ್ನು ದಯಪಾಲಿಸುತ್ತಾನೆ. ಇನ್ನು ಇಂದಿನ ಕಾಲದಲ್ಲಿ ಉತ್ತಮವಾದ ಗಿಡಮೂಲಿಕೆಗಳಿಂದಲೇ ತಮ್ಮ ಆರೋಗ್ಯವನ್ನು ಗುಣಪಡಿಸ್ಕೊಳ್ತಾ ಇದ್ದರು. ಇನ್ನು ಅವರನ್ನು ಪಂಡಿತರು ಮತ್ತು ರಾಜವೈದ್ಯರು ಅಂತಲೇ ಕರಿತಾ ಇದ್ದರು. ಹಾಗೆ ನಾಟಿ ವೈದ್ಯರು ಅಂತಲೂ ಸಹ ಅವ್ರನ್ನ ಕರಿತಾ ಇದ್ದರು. ಇನ್ನು ನಮ್ಮ ನೈಸರ್ಗಿಕವು ಅಪಾರವಾದಂಥ ಗಿಡಮೂಲಿಕೆಗಳನ್ನು ಹೊಂದಿದೆ. ಇಂದಿಗೂ ಸಹ ಆಯುರ್ವೇದ ಔಷಧಿಗೆ ಸಂಪೂರ್ಣವಾಗಿ ಗುಣಪಡಿಸುವಂಥ ಶಕ್ತಿ ಕೂಡ ಇದೆ. ಇನ್ನು ಆರೋಗ್ಯ ದೇವತೆಯಾದಂಥ ಶ್ರೀ ಧನ್ವಂತರಿ ಶ್ರೀ ಮಹಾನ್ ವಿಷ್ಣುವಿನ ಆರಾಧನೆ ಮಾಡಿ ಸರ್ವರೋಗದಿಂದಲೂ ಸಹ ನಾವು ಮುಕ್ತರಾಗಬಹುದು. ಇನ್ನು ರೋಗಮುಕ್ತವಾದಂಥ ಜೀವನವನ್ನು ಕೂಡ ನಾವು ನಡೆಸಬಹುದು. ಇದಕ್ಕೆ ಈ ವಿಶೇಷವಾದಂಥ ಧನ್ವಂತರಿ ಜಯಂತಿ ದಿನ ನಾವು ಪೂಜಿಸಿದರೆ ನಾವು ನಮ್ಮ ಆರೋಗ್ಯವನ್ನು ಪಡೆಯಲು ತುಂಬ ಒಳ್ಳೆಯ ದಿವಸ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಮನೆಯಲ್ಲಾದರೆ ಶ್ರೀ ಧನ್ವಂತರಿ ಮಹಾವಿಷ್ಣುವಿನ ಫೋಟೋವನ್ನು ಇಟ್ಟು ಪುಷ್ಪಾರ್ಚನೆಯನ್ನು ಮಾಡಿ ಈ ಮಂತ್ರದಿಂದ ಓಂ ನಮೋ ಭಗವತೆ ಧನ್ವಂತರಿ ಶ್ರೀ ಮಹಾವಿಷ್ಣುವೇ ನಮಃ ಅಂತ ಹೇಳಿ ಅದು 108 ಬಾರಿ ಹೇಳಿ ಅಥವಾ 1008 ಬಾರಿ ಹೇಳಿ ಜಪಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಾವು ಮತ್ತು ನಮ್ಮ ಕುಟುಂಬದವರು ಆರೋಗ್ಯವಂತರಾಗಿರಲು ದೈವ ಪ್ರಾರ್ಥನೆಯು ನಮ್ಮ ರಕ್ಷಾ ಕವಚವಾಗಿ ಕಾಪಾಡುತ್ತದೆ. ಇನ್ನು ನೈವೇದ್ಯ ಅಂತ ನೋಡೋದಾದರೆ ಜೇನುತುಪ್ಪವನ್ನು ನೈವೇದ್ಯ ಮಾಡ್ಬೋದು. ಜೇನುತುಪ್ಪ ನೈವೇದ್ಯ ಮಾಡಿ ಅದನ್ನು ಪ್ರಸಾದದ ರೂಪದಲ್ಲಿ ದಿನನಿತ್ಯ ನಾವು ಸ್ವಲ್ಪ ಸ್ವಲ್ಪ ಸೇವಿಸ್ತಾ ಬಂದರೆ ಖಂಡಿತವಾಗಿಯೂ ನಾವು ರೋಗಮುಕ್ತರಾಗಿ ಜೀವನವನ್ನು ನಡೆಸಬಹುದು. ಇಂದಿಗೂ ಕೂಡ ಪುಷ್ಯ ನಕ್ಷತ್ರದಲ್ಲಿ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ನೀಡುವಾಗ ಅದನ್ನು ಜೇನುತುಪ್ಪದಲ್ಲೇ ಕೊಡುವುದನ್ನು ನಾವು ನೋಡಿರುತ್ತೇವೆ. ಜೇನುತುಪ್ಪಕ್ಕೆ ಅಷ್ಟೊಂದು ಮಹತ್ವ ಇದೆ. ವೀಕ್ಷಕರೇ, ತಮ್ಮೆಲ್ಲರಿಗೂ ಶ್ರೀ ಧನ್ವಂತರಿ ಮಹಾವಿಷ್ಣುವು ಆರೋಗ್ಯಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಧನ್ವಂತರಿ ಮಹಾವಿಷ್ಣುವಿನ ಪೂಜೆಯನ್ನು ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಳೋದು ಅಂತ. ಈ ಪುಟ್ಟ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.